ಇದೆಯಾ ನಿಂಗೆ? ಚಿಕ್ಕ ಮಗು ಮೇಲೆನೆ ಕೈ ಮಾಡ್ಬೇಕು ಅಂತೀಯಾ? ಹೀಗ್ ಹೊಡೆದ್ರೆ ಸುಮ್ನೆ ನಿಂತ್ಕೋಬೇಕಾ? ನೀನ್ ಹಾಗೆ ಮಾತಾಡಿದ್ರೆ ಗಾಯತ್ರಿ ಸುಮ್ಮನೆ ಇರ್ತಾಳೇನಮ್ಮ? ನಿನ್ಗೊಂದ್ ನ್ಯಾಯ, ಬೇರೆಯವ್ರಿಗೊಂದ್ ನ್ಯಾಯನಾ? ಇರ್ಲಿ ಬಿಡಿ ಚಿಕ್ಕಪ್ಪ. ನೋಡ್ ಸುಮನ, ನಿನಗೆ ಏಟಾಗಿದ ತಕ್ಷಣ ನೀನ್ ಅಮ್ಮ ಅಂತ ಕೂಗ್ದೆ. ಗಾಯತ್ರಿ ಪುಟ್ಟಿಗೆ ನನ್ನ ಅಮ್ಮ ಅಂತ ಕರೆಯೋದ್ ಬಿಟ್ಟು ಇನ್ಯಾವ ಮಾತು ಗೊತ್ತಿಲ್ಲ. ಅದಕ್ಕೆ ಅನ್ಸುತ್ತೆ ನಮ್ಮಮ್ಮನ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಸುಮ್ನಿರಲ್ಲ ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳಿದಾಳೆ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ತಲೆ ಬುರುಡೆ ಹೊಡೆದಾಕ್ತೀಯ ಹೇಗೆ? ಅದು ನೀವು ಮಾತಾಡೋದ್ರ ಮೇಲೆ ಹೋಗುತ್ತೆ ರಾಜ. ಸರಿ ಬಿಡು. ಲಕ್ಕಿಲಿ ಸುಮನಗೆ ಏನೂ ಆಗಿಲ್ಲ. ಅದಕ್ಕಿಂತನೂ ಅದೃಷ್ಟ ಏನಂದ್ರೆ ನೈನಿಗ್ ಕೂಡ ಯಾವುದೇ ಅಪಾಯ ಆಗಿಲ್ಲ. ಖುಷಿ ಅಲ್ವಾಕ? ತುಂಬಾ ಅಂದ್ರೆ ತುಂಬಾ ಹ್ಯಾಪಿ. ನೈನಿಗ್ ಕನ್ಸು ಯಾವುದು ನಿಜ ಆಗ್ತಿಲ್ವಲ್ಲ ಅಂತ ಹ್ಯಾಪಿ ಆಗಿದ್ದೀನಿ. ಏನ್ ಹಾಗೆ ನೋಡ್ತಿದ್ದೀರಾ? ನೈನಿಗೆ ಇನ್ ಮುಂದೆ ಇಲ್ಲ. ವಿಶಾಲಾಕ್ಷಮ್ಮನವರು ಕೊಟ್ಟಿರೋ ಅಂತ ದಿವ್ಯ ದೃಷ್ಟಿ. ಹೌದು ಕಂದ, ನೋಡ್ತಿದ್ದೀರಲ್ಲ, ಯಾವುದು ನಿಜಾನೇ ಆಗ್ತಿಲ್ಲ. ಆಗುತ್ತೆ ಅನ್ಕೊಂಡ್ರೆ ಅಪಹಾಸ್ಯ ಆಗುತ್ತೆ. ಅಷ್ಟಕ್ಕೂ ತನಗ ಅಪಾಯ ಇದ್ರೆ ಅದು ದಿವ್ಯ ದೃಷ್ಟಿಯಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ ನಮ್ಮನ್ನ ದಡ್ರನ್ನಾಗಿ ಮಾಡ್ತಿದ್ದಾಳೆ ಅಂದ್ರೆ ಇನ್ನೂ ತ್ರಿನಯನಿ ಅನ್ನೋ ಹೆಸರಿಗೆ ಸಾರ್ಥಕತೆ ಇದೆ ಅಂತ ನಟಿಸ್ತಾ ಬಿಲ್ಡಪ್ ತಗೊಳಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಅಷ್ಟೇ. ಸ್ಟಾಪ್ ಇಟ್. ಏನ್ ನೀವ್ ಹೇಳ್ತಿರೋದು? ಅಯ್ಯೋ ನೀನ್ ಸುಮ್ದಿರ, ಮಧ್ಯದಲ್ಲಿ ತಲೆ ತೋರಿಸ್ಬೇಡ ಆಯ್ತಾ? ಮಾಮ್ ಹೇಳಿದ್ದು 100% ಸತ್ಯ. 2 ವಾರದಿಂದ ನೈನಿ ಹೇಳಿರೋದು ಏನು ನಡೆದೇ ಇಲ್ಲ. ನಡಿಬಾರ್ದೇನಾದ್ರೂ ನಡೆದಿದೆ ಅಂತ ಅಂದ್ರೆ ಗಾಯತ್ರಿ ಪಾಪುನೇ ಗಾಯತ್ರಿ ದೊಡ್ಡಮ್ಮ ಅಂತ ಗೊತ್ತಾಗಿರೋದು. ಯಾ ಯಾ ನಮ್ ಗಂಡ ಹೇಳಿದಿದ್ರೆ ಯಾವತ್ತೋ ನಮಗ್ ಗೊತ್ತಾಗ್ತಿತ್ತು ಅತ್ತೆ. ವಿಕ್ರಾಂತ್ ಹೇಳಿಲ್ಲ ಅಂತ ಅವನ್ ಶತ್ರು ಅನ್ನೋರ್ ತರ ನೋಡ್ಬಿಡಿ. ನೋನು ಆ ವಿಷಯಕ್ಕೆ ಬಂದ್ರೆ ಎಲ್ಲ ಮೊದ್ಲೇ ಗೊತ್ತಾಗ್ತಾ ಇದ್ದ ನಯನಿಗ್ ಕೂಡ ಏನು ಗೊತ್ತಾಗ್ದೇನೆ ಗಾಯತ್ರಿ ಬಗ್ಗೆ ಎಲ್ರಿಗೂ ಗೊತ್ತಾಗೋಯ್ತು. ಈಗ ಕೂಡ ನನಗ್ ಅಪಾಯ, ನನ್ ಪ್ರಾಣಕ್ ತೊಂದ್ರೆ ಇದೆ ಅಂತ ನಯನಿ ಹೇಳ್ತಾ ಇದ್ರೆ ಸುಮನ ಹೇಳ್ದ ಹಾಗೆ ಯಾರಿಗೋಸ್ಕರನೂ ಇವಳು ನಾಟಕ ಆಡ್ತಿರ್ಬೋದಲ್ವಾ? ನೀವ್ ಯಾಕೆ ನನ್ನ ಮಾತು ನಂಬ್ತಾ ಇಲ್ಲ? ನನಗೆ ಅರ್ಥನೇ ಆಗ್ತಿಲ್ಲ. ನೋಡಕ್ಕ, ನಿನಗ್ ಹುಷಾರಿಲ್ಲ ಅಂತಂದ್ರೆ ಯಾವ್ದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊ. ಅದನ್ ಬಿಟ್ಟು ನಮ್ ಮುಂದೆ ಲಂಗ ದಾವಣಿನ ಹಾಕೊಂಡ್ ಬಂದು ಚಿಕ್ಕ ಮಗು ತರ ನಾಟಕ ಮಾಡ್ಬೇಡ. ಗಾಯತ್ರಿ ಪುಟ್ಟಿನೇ ಗಾಯತ್ರಿ ಅತ್ತೆ ಅಂತ ಗೊತ್ತಾದಾಗಿಂದ ಹೀಗ್ ಮಾಡ್ತಾ ಇದೆಯೋ ಏನೋ. ಇದು ಸನ್ನಿ ರೋಗನೋ ನಿಜವಾಗ್ಲೂ ಹುಚ್ಚೋ ಅನ್ನೋದು ಗೊತ್ತಾಗ್ತಿಲ್ಲ. ಸುಮ್ನೆ ರಮ್ಮ ನೀನು. ಇನ್ನೊಂದೇನಾದ್ರೂ ಬಂದ್ ತಲೆಗೆ ಬೀಳತ್ತ ಮೇಲೆ. ನೈನಿ ಏನಾಯ್ತು? ವಿಷ ಪ್ರಯೋಗ ಮಾಡೋದ್ರಲ್ಲಿದೆ.
ನಾನು ತಗೊಂಬಂದಿದ್ದ ಸೀರೆ ಉಟ್ಕೊಂಡಿದ್ದೀನಿ ಯಜಮಾನ್ರೆ. ಅಮ್ಮನವ್ರ ವಿಗ್ರಹದ ಮುಂದೆ ವಿಷ ಏರಿ ಬಿಟ್ಟು ಹೋದೆ. ಕಂದ ಕಂದ, ನಂಗೇನಾದ್ರೂ ಆದ್ರೆ ನೀ ಹೇಗಿದ್ಯಾ ಕಂದ? ನಿನ್ನ ಕನವಿನ ಯಾರು ನೋಡ್ಕೋತಾರೆ? ಅಯ್ಯೋ ನೈನಿ, ಯಜಮಾನ್ರೆ, ನಾನು ಇಲ್ದೆ ಹೋದ್ರೆ ನೀವು ಬದುಕಿರ್ತೀರಾ? ಏನ್ ಮಾತಾಡ್ತಿದ್ಯಾ ನೈನಿ? ಇಲ್ಲ, ನನ್ನ ಸಾಯಿಸೋದ್ರಲ್ಲಿದ್ದಾರೆ. ಅಂದ್ರೆ ನೀವೇನಾದ್ರೂ ಪ್ಲಾನ್ ಮಾಡೇ ಇರ್ತೀರಾ? ಮಾಡಿ ಅವಳು ಅನ್ಕೊಂಡ್ ಹಂಗೇನೆ ಪ್ರಾಣ ಕಳ್ಕೊಂಡ್ಲು ಅಂತ ಹೇಳ್ಬೇಕು ಅಂತ ಅನ್ನಿಸ್ತಿದೆ ವಲ್ಲಭ. ಗಳಿಗೆ ಒಂದು ಮಾತು ಬದಲಾಯಿಸ್ತಾ ಇದ್ರೆ ನೀವೇನ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ನನ್ಗೆ ಹೇಗೆ ಗೊತ್ತಾಗ್ಬೇಕು ಮಾಮ್? ಅವಳು ಹೇಳಿರೋ ಮಾತಲ್ಲೇ ಅವಳು ಪ್ರಾಣ ಕಳ್ಕೊಂಡಿದ್ದಾಳೆ ಅಂತ ಹೇಳೋಣ ಅಂತೀರಾ? ಹಾಕ್ ಮಾಡಿದ್ರೆ ನಾವು ಸಿಕ್ಕಾಕೋತೀವಿ. ನೈನಿ ಬಲವಾಗಿ ಯಾವುದನ್ನ ನಂಬ್ತಾಳೋ ಅದನ್ನ ದಾಳ ಮಾಡಿಕೊಂಡು ಕೆಲಸ ಮುಗಿಸ್ಬೇಕು. ಗಾಯತ್ರಿ ದೊಡ್ಡಮ್ಮ ಗಾಯತ್ರಿ ಪಾಪವಾಗಿ ನಮ್ ಮುಂದೆ ಇದ್ರೂನು ಅವಳಿಗೇನು ಮಾಡ್ದೇನೆ ನೈನಿ ಬಗ್ಗೆನೇ ಯೋಚಿಸ್ತಾ ಇದೀವಿ ಮಾಮ್. ತಾಯಿ ಇಲ್ಲ ಅಂದ್ರೆ ಮಗು ಅನಾಥೆ ಆಗತ್ತೆ ವಲ್ಲಭ. ಚಿಕ್ಕ ಮಗುನ ಗಮನ ಕೊಟ್ಟು ನೋಡ್ಕೊಂಡಿಲ್ಲ ಅಂದ್ರೆ ಕಣ್ಮರೆ ಆಗೋಗುತ್ತೆ. ಅರ್ಥ ಆಯ್ತು ಮಾಮ್. ಮೊದಲು ನೈನಿನೇ ನಮ್ ಟಾರ್ಗೆಟ್ ಅಂತೀಯ ಅಲ್ವಾ? ಯೋಚನೆ ಮಾಡಿ